ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತಾರೀಕು ನೋಡಿ 31/7/2026, 31/7/2026. ಇವತ್ತಿನ ವಿಶೇಷ ಕೆ ಒಳಗಡೆ ಅಪ್ಡೇಟ್ ಏನಿದೆ ಅಂತ ನೋಡೋದಾದರೆ, ಓಕೆ, ನಾನು ಈಗ ಸೆಕೆಂಡ್ ರೌಂಡ್ಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ರೌಂಡದ ಅಪ್ಡೇಟ್ಗಳಿಗೆ ಸಲುವಾಗಿ ನಾವು ಕಾಯ್ತಾ ಇರುವಂಥದ್ದು. ಸೊ ನಾವು ಪ್ರತಿದಿನ ಕೂಡ ಇವತ್ತು ಏನು ಅಪ್ಡೇಟ್ ಆಗಿರುತ್ತೆ ಅದನ್ನು ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇವತ್ತು ನಾವು ಆಫಿಷಿಯಲ್ ವೆಬ್ಸೈಟಿಗೆ ಬಂದಾಗ, ನಮ್ಮ ಪ್ರವೇಶಕ್ಕೆ ಹೋಗಿ KCET ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಅಪ್ಡೇಟ್ ಆಗಿರುವಂಥದ್ದು ಇವತ್ತಿನ ಡೇಟಿಗೆ ಹೆಚ್ಚುವರಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್. ಹೌದು, ಸೀಟ್ ಮ್ಯಾಟ್ರಿಕ್ಸನ್ನು ಇದೊಂದು ಬಿಡುಗಡೆ ಮಾಡಿದ್ದಾರೆ. ಇದು ಯಾರಿಗೆ? ಫಸ್ಟ್ ರೌಂಡಿಗೆ, ಸೆಕೆಂಡ್ ರೌಂಡಿಗೆ ಅಂತೇಳಿ ಇದು ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ಇಟ್ ಮೀನಿಂಗ್ ಅತಿ ಬೇಗ ನಿಮಗೆ ಸೆಕೆಂಡ್ ರೌಂಡನ್ನು ಕೂಡ ಚಾಲೂ ಮಾಡ್ತಾರೆ ಅಂತ ಅರ್ಥ, ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣವೇ ಆಪ್ಷನ್ ಎಂಟ್ರಿ ಚಾಲೂ ಮಾಡ್ತಾರೆ. ಸೊ ಈಗ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ ಅಪ್ಡೇಟ್ ಮಾಡಿದಾರೆ ಅಂತ ಅರ್ಥ ಏನು ಅಂತಂದರೆ, ಸೊ ಇಲ್ಲಿ ಈಗ ಸೆಕೆಂಡ್ ರೌಂಡಿಗೆ ಇವರು ತಯಾರಿ ಮಾಡ್ಕೊತಾ ಇದ್ದಾರೆ. ಸೆಕೆಂಡ್ ರೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಎಂಟ್ರಿ ಕೊಟ್ಬಿಡ್ತು. ಈಗ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ಅಂದ್ರೆ ಅರ್ಥ ಸೆಕೆಂಡ್ ರೌಂಡದ್ದು ಸ್ಟೆಪ್ ಸ್ಟಾರ್ಟ್ ಆಯಿತು. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಸ್ಕೆಡ್ಯೂಲ್ ರಿಲೀಸ್ ಆದ ತಕ್ಷಣವೇ ಆಪ್ಷನ್ ಎಂಟ್ರಿ ಬರುತ್ತೆ. ಸೊ ಆಪ್ಷನ್ ಎಂಟ್ರಿ ಬಂದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಇಟ್ ಮೀನ್ಸ್ ಇದು ಬಿಗಿನಿಂಗ್. ಇದು ಇವತ್ತು 30ನೇ ತಾರೀಕಿಗೆ ಓಪನಿಂಗ್ ಮಾಡ್ದಂಗೆ ನಿಮ್ಗಳಿಗೆ ಸೆಕೆಂಡ್ ರೌಂಡ್ದು ಓಪನಿಂಗ್ ಕೊಟ್ಟಂಗಿದು. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡ್ತಾ ಇದ್ದೀರಿ, ಇದು ಯೋಗ ಮತ್ತು ನ್ಯಾಚುರೋಪತಿ ಇರ್ಬೋದು. ಆಮೇಲೆ ಯೋಗ ಮತ್ತು ಇದು ಸೀಟ್ ಮ್ಯಾಟ್ರಿಕ್ಸ್ ಕೃಷಿ ಕೋಟಾ, ಅಗ್ರಿಕಲ್ಚರ್ ಕೋಟಾಗಳನ್ನು ರಿಲೀಸ್ ಮಾಡಿದ್ದಾರೆ. ಇವರು ರೆಗ್ಯುಲರ್ ಕೋಟಾ ಅಂತ ಮಾಡಿದ್ದಾರೆ. ಇದು ಯೋಗ ಮತ್ತು ನ್ಯಾಚುರೋಪತಿ ಆಮೇಲೆ ಅಗ್ರಿಕಲ್ಚರ್ ಅಭ್ಯರ್ಥಿಗಳಿಗೆ ಇದು ಒಂದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು. ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿರುವಂಥದ್ದು ನೋಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ BS ನರ್ಸಿಂಗು, ಅಲರ್ಟ್ ಸೈನ್ಸು, ಫಾರ್ಮಸಿ ಅಭ್ಯರ್ಥಿಗಳಿಗೆ ಇನ್ನೂ ಇದೇ ರೀತಿ ಸ್ಟೇಟಸ್ಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಬಟ್ ನೋಡಿ, ಮುಂದಿನ ದಿನಗಳಲ್ಲಿ ಇನ್ನೂ ನನಗನ್ನಿಸುತ್ತೆ ಈ ಒಂದು ವಾರದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡ್ಕೊತಾರೆ ಕೇದವರು. ಈ ಬರುವಂಥ ವಾರದಲ್ಲಿ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಸೆಟ್ ಮಾಡ್ಕೊತಾರೆ. ಅದ್ರ ಜೊತೆಗೆ ಈ ಮೆಡಿಕಲ್ ಸೀಟ್ಗಳನ್ನು ಕೂಡ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ತರಿಸ್ಕೊತಾರೆ. ಎಲ್ಲ ಇಲಾಖೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬರೋ ತನಕ 1 ವಾರ 10 ಡೇಸ್ ಆಗುತ್ತೆ. ಸೊ 10 ಡೇಸ್ ಆದಮೇಲೆ, ನಾನು ಇವತ್ತು 31ನೇ ತಾರೀಕಿಂದ ಹೇಳ್ತಾ ಇದ್ದೀನಿ, 10 ಡೇಸ್ ಆದಮೇಲೆ ನಿಮ್ಗಳಿಗೆ ಏನಾಗುತ್ತಪ್ಪ ಅಂತಂದರೆ ಏನಾದರೂ ಒಂದು ಜಜ್ಮೆಂಟ್ ಸಿಗುತ್ತೆ ನಿಮಗೆ, ಯಾವ ಡೇಟಿಗೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಆಮೇಲೆ ಸ್ಕೆಡ್ಯೂಲ್ ರಿಲೀಸ್ ಆಗುತ್ತೆ. ಸೊ 10 ದಿನಗಳ ಕಾಲ ಏನು ಮಾಡ್ತಾರೆ ಅಂದರೆ ಸೀಟ್ಗಳನ್ನು ಜಮಾ ಮಾಡ್ಕೊಳ್ಳೋದ್ರಲ್ಲಿ ಕೇದರು ಬ್ಯುಸಿ ಆಗಿಬಿಡ್ತಾರೆ. ಹೀಗಾಗಿ 10 ಡೇಸ್ ತನಕ ಡ್ಯೂರೇಷನ್ ಹೋಗ್ಬೋದು ಸೆಕೆಂಡ್ ರೌಂಡ್ ಬರಲಿಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಮಾಹಿತಿ ಬಂದುಕೊಂಡು ನಿಮಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಣ್ಣ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ.